ಸರ್ ನಿನ್ನೆ ಸಭೆಯಲ್ಲಿ ಏನು ತೀರ್ಮಾನ ಆಯಿತು ಸರ್? ನಮಗೆ ಗೊತ್ತಿರತಕ್ಕಂಥ ಮಾಹಿತಿ ಪ್ರಕಾರ ಸಮೀಕ್ಷೆ ಸರಿಯಾಗಿ ಆಗಿದೆ ಅಂತ ಅನ್ಕೊಂಡಿದೀವಿ ನಾವು. ನಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಅಂದ್ರೆ ನಮ್ಮ ವಿರೋಧಿಗಳು ಇದನ್ನ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ನಮ್ಮ ಮಂತ್ರಿಗಳಿಗೆ ಮನವಿ ಮಾಡಿದ್ದೇವೆ, ಮತ್ತೊಮ್ಮೆ ಸಮೀಕ್ಷೆ ಮಾಡಲಿ. ಮತ್ತೊಮ್ಮೆ ಸಮೀಕ್ಷೆ ಮಾಡೋದ್ರಿಂದ ಏನು ತಪ್ಪಾಗೋದಿಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳನ್ನ ಒಪ್ಪಿಸಿ ಮತ್ತೊಮ್ಮೆ ಸಮೀಕ್ಷೆ ಮಾಡಿಸಿ ಅಂತ ಹೇಳಿ ಮನವಿ ಮಾಡಿದ್ವಿ. ಭವಿಷ್ಯ ಅದು ಚರ್ಚೆ ಆಗ್ತಾ ಇದೆ. ಆಗುತ್ತೆ ಸರ್ ಮತ್ತೊಮ್ಮೆ ಸಮೀಕ್ಷೆ, ಮತ್ತೆ ಇದನ್ನ ಈಗ ಅಂಗೀಕಾರ ಮಾಡ್ತಾರ ಅಥವಾ ಹೇಗೆ ಸರ್? ಅಲ್ಲ, ಅದ್ರ ಬಗ್ಗೆ ತೀರ್ಮಾನ ಇನ್ನೂ ಆಗ್ಬೇಕಲ್ಲ. ಅವ್ರು ನೆನ್ನೆ ಎಲ್ಲ ನಮ್ಮ HK ಪಾಟೀಲ್ ಹೇಳಿದಾರಲ್ಲ, ಲಾ ಮಿನಿಸ್ಟರ್ ಹೇಳಿದ್ದಾರೆ, ಇನ್ನು ಹಲವಾರು ಬಾರಿ ಚರ್ಚೆ ಆಗ್ಬೇಕಿದು, ಸಾಧಕ ಬಾಧಕ ಚರ್ಚೆ ಆಗ್ಬೇಕು, ಜನಗಳಿರ್ತಕ್ಕಂಥ ಗೊಂದಲ ನಿವಾರಣೆ ಆಗ್ಬೇಕು. ನಿವಾರಣೆ ಆಗ್ಬೇಕಾದ್ರೆ ಇನ್ನು ಮರು ಸಮೀಕ್ಷೆ ಮಾಡೋದು, ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಅಧ್ಯಯನ ಮಾಡೋದು ಅವೆಲ್ಲ ಮಾಡ್ತಾರೆ. ಅದಾದ ನಂತರ ಒಂದು ತೀರ್ಮಾನ ತಗೋತಾರೆ. ಮನೆಗಳಿಗೆ ಬಂದು ಸಮೀಕ್ಷೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತದೆ. ಅದನ್ನೇ ನಾವು ಹೇಳಿದ್ದು. ಅದಕ್ಕೋಸ್ಕರ ಈ ಒಂದು ವಿರೋಧ ಪಕ್ಷಗಳು ಮಾಡ್ತಾ ಇರ್ತಕ್ಕಂಥ ಆರೋಪಕ್ಕೆ ನಾವು ಏನಾದ್ರು ಅಂತಿಮವಾದಂತ ತೆರೆ ಎಳಿಬೇಕಲ್ವಾ. ಅದಕ್ಕೋಸ್ಕರ ಮರು ಸಮೀಕ್ಷೆ ಮಾಡಿಸಿ ಅಂತ ನಾವು ಮನವಿ ಮಾಡ್ತಾ ಇದ್ವಿ. ಒಂದ್ ಕಡೆ ನಿಮ್ಮ ವಿರೋಧ ಪಕ್ಷದವರು ಹೇಳ್ತಿರೋ ಒಂದ್ ಕಡೆ ಆದ್ರೆ ಸರ್, ಈಗ ಲಿಂಗಾಯತ ಮತ್ತೆ ಒಕ್ಕಲಿಗ ಮಠಾಧೀಶರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅವೈಜ್ಞಾನಿಕ ಸಮೀಕ್ಷೆ ಅನ್ನುವಂಥದ್ದು ಸರ್. ಸರಿ ಸರ್, ಅದನ್ನೇ ವೈಜ್ಞಾನಿಕವಾಗಿ ಮಾಡಿ ಅಂತ ಹೇಳ್ತಾ ಇದೀವಲ್ಲ ಸರ್. ಅವಾಗ ಸಮೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ಯಾರಿಗೂ ಕೂಡ ಈ ಅವೇರ್ನೆಸ್ ಇರಲಿಲ್ಲ. ಈಗ ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಅವೇರ್ನೆಸ್ ಕ್ರಿಯೇಟ್ ಆಗಿರೋದ್ರಿಂದ ಮತ್ತೊಮ್ಮೆ ಸಮೀಕ್ಷೆ ಮಾಡಿ ಅಂತ ಮನವಿ ಮಾಡಿದ್ದೀವಿ. ಭವಿಷ್ಯ ಅದು ಫಲಿಸ್ತದೆ ಅಂತ ಅನ್ಕೊಂಡಿದ್ದೀವಿ. ಒಪ್ಪಿಗೆ ಪ್ರಶ್ನೆ ಅಲ್ಲ ಇದು. ಜನಗಳ ಬಯಕೆಗೆ ತಕ್ಕಂತೆ ಸರ್ಕಾರ ಕೆಲಸ ಮಾಡಬೇಕು. ನನಗೆ ಒಪ್ಪಿಗೆನೋ ನಿಮ್ಗೆ ಒಪ್ಪಿಗೆನೋ ಮಾಧ್ಯಮದವ್ರಿಗೆ ಒಪ್ಪಿಗೆ ಪ್ರಕಾರ ಅಂತಲ್ಲ. ಜನಗಳು ಅದನ್ನು ಬಯಸ್ತಾ ಇದ್ದಾರೆ, ಮತ್ತೊಮ್ಮೆ ಸಮೀಕ್ಷೆನ ಅದ್ರ ಪ್ರಕಾರ ಕೆಲಸ ಮಾಡಲಿ ಅಂತ ಮನವಿ ಮಾಡಿದ್ದೀವಿ. ಸರ್, ಈಗ ಅಂದ್ರೆ ಒಕ್ಕಲಿಗ ಮತ್ತೆ ಲಿಂಗಾಯತ ಶಾಸಕರು ಕೂಡ ಸೇರಿ ಎರಡು ಸಮುದಾಯಗಳಿಗೆ ಈ ಸಮೀಕ್ಷೆಯಿಂದ ಅನ್ಯಾಯ ಆಗ್ತಾ ಇದ್ರು ಅನ್ನೋ ಬಗ್ಗೆ ಇನ್ನೊಂದು ಸಭೆ ಮಾಡ್ತಾರೆ. ಅವೆಲ್ಲ ಸುಳ್ಳುರಿ. ಅವೆಲ್ಲ ನಿಮ್ಮ ಮಾಧ್ಯಮಗಳ ಸೃಷ್ಟಿ ಅಷ್ಟೇ. ಅವೆಲ್ಲ ನೀವು ಜನಗಳ ಅಭಿಪ್ರಾಯನ ಅದನ್ನ ಮನ್ನಣೆ ಕೊಡಿ ಅಂತ ಒತ್ತಡ ಆಗ್ತಾ ಇದೀವಿ ಅಷ್ಟೇ ಸರ್ಕಾರದ ಮೇಲೆ, ಅಷ್ಟೇ. ಅಷ್ಟ್ಬಿಟ್ರೆ ಇನ್ನೇನಿಲ್ಲ. ಅಲ್ಲ, ಆ ವಿಚಾರವಾಗಿ ಇಟ್ಕೊಂಡ್ರೆ ಸರ್, ಒಕ್ಕಲಿಗರೇ ಸಪರೇಟ್ ಆಗಿ ಶಾಸಕರು ಸಭೆ ಮಾಡುವಂತ ಅವಶ್ಯಕತೆ ಇದೆಯಾ ಸರ್? ಹೌದು, ನಮ್ ಜನಾಂಗ ಅದನ್ನ ಕಾಪಾಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಗಳ ಮೇಲಿದೆ. ಈಗ ಮಂತ್ರಿ ಮಾಡ್ಬೇಕಾದ್ರೆ ಇವ್ರು ಒಕ್ಕಲಿಗರ ಕೋಟಾದಲ್ಲಿ ಮಂತ್ರಿ ಆಗವ್ರೆ, ಲಿಂಗಾಯತರ ಕೋಟಾದಲ್ಲಿ ಮಂತ್ರಿ ಆಗವ್ರೆ, SC/ST ಕೋಟಾದಲ್ಲಿ ಮಂತ್ರಿ ಆಗವ್ರೆ. ಅದರಿಂದ ನಮ್ ಜನಾಂಗದ ಹಿತವನ್ನ ಕಾಪಾಡ್ತಕ್ಕಂಥದ್ದು ನಮ್ಗಳ ಜವಾಬ್ದಾರಿ. ಆ ದೃಷ್ಟಿಯಿಂದ ನಮ್ ಸಭೆ ನಾವು ಮಾಡಿದೀವಿ. ವಿರೋಧ ವ್ಯಕ್ತವಾಗ್ತಾ ಇದೆ, ಹಾಗಾಗಿ ಜಾರಿ ಮಾಡುವಂತ ಬೇಡ ಅನ್ನುವಂತ. ವಿರೋಧ ಅಲ್ಲ, ಯಾರು ವಿರೋಧ ಮಾಡ್ತಾ ಇಲ್ಲ. ಜಾರಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಜನಗಳು ಜಾರಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಸಮೀಕ್ಷೆ ತಪ್ಪಾಗಿದೆ, ಸಮೀಕ್ಷೆ ಮತ್ತೊಮ್ಮೆ ಮಾಡಿ ಅಂತ ಹೇಳ್ತಾ ಇರೋದು. ಯಾರು ಜಾರಿ ಮಾಡಬೇಡಿ, ಇದು ಸರಿ ಇಲ್ಲ ಅಂತಕ್ಕಂಥದ್ದಲ್ಲ. ಸಮೀಕ್ಷೆ ಮತ್ತೊಮ್ಮೆ ಮಾಡಿ, ಸರಿಯಾದಂತ ಅಂಕಿಅಂಶಗಳು ಹೊರಗಡೆ ಬರಲಿ ಅಂತಕ್ಕಂಥದ್ದು ಇದರ ಉದ್ದೇಶ ಅಷ್ಟೇ. ಕುಮಾರಸ್ವಾಮಿ ಅವರು ಹೇಳ್ತಾರೆ ಇದು ಜಾತಿ ಗಣತಿ ಎಲ್ಲ ದ್ವೇಷದ ಗಣತಿ. ಜಾತಿಗಳ ಕುಮಾರಸ್ವಾಮಿ ಅವ್ರ ಮಾತಿಗೆ ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಆಮೇಲೆ ಅವ್ರು ಏನ್ ಮಾತಾಡಿದ್ರು ರಾಜಕೀಯವಾಗಿ ಮಾತಾಡ್ತಾರೆ. ಅವರೇ ಇದ್ದಂತ ಸಂದರ್ಭದಲ್ಲಿ ಇದನ್ನ ಸಮೀಕ್ಷೆ ಮಾಡಿಸ್ಬೇಕೋ ಬೇಡವೋ ಅಂತ ಹೇಳಿ ಅವರೇ ಮುಖ್ಯಮಂತ್ರಿ ಆಗಿದ್ದಂತಾಗ ಅದನ್ನು ಕ್ಲೋಸ್ ಮಾಡ್ಬೋದಾಗಿತ್ತಲ್ವ. ಅವರು ಪ್ರತಿಯೊಂದು ಮಾತಿನಲ್ಲೂ ಕೂಡ ರಾಜಕೀಯ ಪ್ರೇರಿತವಾಗಿರ್ತದೆ. ಜೊತೆಗೆ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಟಾರ್ಗೆಟ್ ಇಟ್ಕೊಂಡು ಮಾತಾಡ್ತಾರೆ. ಅದರಿಂದ ಅವ್ರ ಮಾತುಗಳಿಗೆ ನಾವು ಹೆಚ್ಚು ಅರ್ಥ ಕೊಡ್ತಕ್ಕಂಥದ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸರ್, ಈಗ ಈ ಬಿಡದಿ ಭಾಗದಲ್ಲಿ ಸಾಕಷ್ಟು ಇಂಡಸ್ಟ್ರಿಯಲ್ ಏರಿಯಾಗಳಿದೆ. ಈಗ ತಾನೇ ಬಳ್ಳಾರಿಯಲ್ಲಿ ಒಂದು ಅಹಿತಕರ ಘಟನೆ ನಡೆಯಿತು, ಹುಬ್ಬಳ್ಳಿಲಿ. ಆ ತರದ ಘಟನೆ ಇಲ್ಲೂ ಆಗ್ಬಾರ್ದು, ಎಚ್ಚೆತ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತದೆ ಸರ್. ಯಾಕಂದ್ರೆ ಅಲ್ಲಿ 20,000ಕ್ಕೂ ಹೆಚ್ಚು ಜನ ಹೊರಗಡೆ ರಾಜ್ಯದವರು ಇದ್ದಾರೆ. ಆದ್ರೆ ಕಾರ್ಮಿಕ ಇಲಾಖೆಯಲ್ಲಿ 100 ಜನನು ಕೂಡ ನೋಂದಣಿ ಆಗಿಲ್ಲ. ಇಂಥವ್ರ ಮೇಲೆ ನಿಗಾ ಇಡಬೇಕು, ಅವರುಗಳ ದಾಖಲಾತಿ ಪರಿಶೀಲನೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಈಗ ಅದ್ರ ಬಗ್ಗೆ ನಾನು ಈಗಾಗಲೇ ಪೊಲೀಸ್ ಇಲಾಖೆಯವ್ರ ಹತ್ರನೂ ಕೂಡ ಮಾತಾಡಿದ್ದೀನಿ. ಯಾಕಂದ್ರೆ ಪೊಲೀಸ್ನವ್ರ ಜವಾಬ್ದಾರಿ ಜಾಸ್ತಿ ಇದೆ ಲಾ ಅಂಡ್ ಆರ್ಡರ್ ಕಂಟ್ರೋಲ್ ಮಾಡೋ ವಿಚಾರದಲ್ಲಿ. ಅದನ್ನ ಈಗ ಪೊಲೀಸ್ ಇಲಾಖೆ ಮತ್ತೆ ಲೇಬರ್ ಡಿಪಾರ್ಟ್ಮೆಂಟ್ ಅವರಿಬ್ಬರನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ಮುಂದೆ ಆಗ್ತಕ್ಕಂಥ ಅನಾಹುತನ ತಪ್ಪಿಸ್ತಕ್ಕಂಥ ವಿಚಾರದಲ್ಲಿ ಎಚ್ಚರಿಕೆ ವಹಿಸಿಕೊಂಡು ಕೆಲಸ ಮಾಡ್ತೀವಿ. ವೃಷಭಾವತಿ ನದಿ ಕಂಪ್ಲೀಟ್ ಆಗಿ ನೈರ್ಮಲ್ಯದಿಂದ ಕೂಡಿದೆ ಸರ್. ನೀರೆಲ್ಲ ಕೂಡ ನೊರೆಗಳು ಬರ್ತಾ ಇದೆ. ಸುತ್ತಮುತ್ತ ಇರೋರಿಗೆ ಆರೋಗ್ಯ ಕೆರೆ ಶುದ್ಧೀಕರಣ ಮಾಡುವಂತ ಕೆಲಸಗಳಾಗುತ್ತಾ, ಸುತ್ತಮುತ್ತ ಜನರಿಗೆ ಸ್ಮೆಲ್ ಬರದರ ತಡೆಯುತ್ತೆ. ಈಗ ಗ್ರೇಟರ್ ಬೆಂಗಳೂರು ಅಂತ ಏನು ಒಂದು ಆಲೋಚನೆಯನ್ನ ಇಟ್ಕೊಂಡು ಪ್ರಾಧಿಕಾರ ಇಟ್ಕೊಂಡು ಮಾಡ್ತಾ ಇದ್ದಾವಲ್ಲ, ಅದರಲ್ಲಿ 2,000 ಕೋಟಿ ವೆಚ್ಚದಲ್ಲಿ ಇದನ್ನ ಶುದ್ಧೀಕರಣ ಮಾಡಬೇಕು ಅಂತ ಹೇಳಿ ಅದನ್ನು ಕೂಡ ತೆಗೆದುಕೊಂಡವ್ರೆ. ಅದು ಕೂಡ ತೀರ್ಮಾನ ಆಗಿದೆ. ಕಂಪ್ಲೀಟ್ ಆಗಿ ಅದನ್ನ ಶುದ್ಧೀಕರಣ ಮಾಡಬೇಕು. ಯಾವುದೇ ಒಂದು ವಿಷ ಅನಿಲಗಳು ಆಗ್ಲಿ, ವಿಷದ ನೀರಾಗ್ಲಿ ಬರಬಾರದು ಅಂತಕ್ಕಂಥದಕ್ಕೆ ತೀರ್ಮಾನ ಮಾಡ್ತಾ ಇದ್ದೀವಿ. ಅದನ್ನ ಮಾಡ್ತೀವಿ. ಕೆಲವೊಂದಿಷ್ಟು ಎಫೆಕ್ಟ್ ಆಗಿದೆ ಅನ್ನೋದು ಹೆಲ್ತ್ ಇಶ್ಯೂಸ್ ಆಗಿ ಆಲ್ರೆಡಿ. ಕೆಲವೊಂದಿಷ್ಟು ಅಲ್ಲ, ಈ ಭಾಗದಲ್ಲಿ ಅನೇಕ ಜನಗಳಿಗೆ ಕ್ಯಾನ್ಸರ್ ಬಂದಿದೆ, ನಮಗೆ ಗೊತ್ತಿದೆ, ನಾವೇ ನೋಡ್ತಾ ಇದ್ದೀವಿ. ಎಲ್ಲೆಲ್ಲಿ ನೀರನ್ನು ಉಪಯೋಗಿಸ್ತಾ ಇದೀವಿ ಅಲ್ಲೆಲ್ಲ ಕೂಡ ಕೆಲವರಿಗೆ ಕ್ಯಾನ್ಸರ್ ಬಂದಿರತಕ್ಕಂಥ ವಾತಾವರಣ. ಅದರಿಂದ ಅದೆಲ್ಲ ಶುದ್ಧೀಕರಣ ಆಗಬೇಕು ಅಂತ ಹೇಳಿ ಅದ್ರ ಬಗ್ಗೆ ಸಮೀಕ್ಷೆ ನಡೀತಾ ಇದೆ. ಅದನ್ನ ಮಾಡ್ತೀವಿ ನಾವು. ಅದ್ರ ಬಗ್ಗೆ ತನಿಖೆ ಕೂಡ ಮಾಡಿಸ್ತಾ ಇದ್ದಾರೆ. DK ಸುರೇಶ್ ಅವರು ಈಗಾಗಲೇ ಸ್ಯಾಂಪಲ್ಸ್ಗಳನ್ನ ಕಲೆಕ್ಟ್ ಮಾಡಿ
ಎಲ್ಲ ಕಡೆ ಸ್ಯಾಂಪಲ್ಸ್ಗಳನ್ನ ಕಲೆಕ್ಟ್ ಮಾಡಿ ಅದರಿಂದ ಯಾವ ರೀತಿ ನಮಗೆ ಹಾನಿ ಆಗ್ತಾ ಇದೆ ಅಂತಕ್ಕಂಥದ್ರ ಬಗ್ಗೆ ವರದಿ ಕೂಡ ಕೇಳಿದ್ದಾರೆ. ಆ ವರದಿ ಆಧಾರದ ಮೇಲೆ ಅದನ್ನ ಶುದ್ಧೀಕರಣ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.